ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನೇತ್ರ ಶಶಿಕುಮಾರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಆರಂಭವಾಗಿ ಅಂತ್ಯವಾಗುತ್ತೆ, ಈ ಮಾಸದ ವಿಶೇಷತೆ ಏನು, ಈ ಮಾಸದಲ್ಲಿ ಯಾವ ದೇವರಿಗೆ ಪೂಜೆಯನ್ನು ಮಾಡಬೇಕು, ಈ ಮಾಸ ಒಳ್ಳೆಯದಾ ಕೆಟ್ಟ ಮಾಸನ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸ 4ನೇ ಮಾಸವಾಗಿದೆ. ಈ ಮಾಸವನ್ನು ನಾವು ಶೂನ್ಯ ಮಾಸ ಅಂತ ಕೂಡ ಕರಿತೀವಿ. ಯಾಕೆ ಅಂದರೆ ಈ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ನಡೆಯೋದಿಲ್ಲ. ಮದುವೆ, ಗೃಹ ಪ್ರವೇಶ ಈ ಥರ ಯಾವುದೇ ರೀತಿಯ ಶುಭ ಕಾರ್ಯಗಳು ನಡೆಯೋದಿಲ್ಲ. ಹಾಗಾದರೆ ಈ ಮಾಸ ಕೆಟ್ಟ ಮಾಸನ ಅಂತ ಅಂದರೆ ಇಲ್ಲ. ಪೂಜೆ ಮಾಡೋದಕ್ಕೆ ಮತ್ತು ದೇವರ ಕಾರ್ಯಗಳು ಮಾಡೋದಕ್ಕೆ ಈ ಮಾಸ ತುಂಬ ಒಳ್ಳೆಯ ಮಾಸ ಅಂತಲೇ ಹೇಳ್ಬೋದು. ಸೊ ಮೊದಲಿಗೆ ಈ ಮಾಸ ಯಾವಾಗ ಆರಂಭವಾಗಿ ಅಂತ್ಯವಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಮಾಸ ಜೂನ್ 26ಕ್ಕೆ ಸ್ಟಾರ್ಟ್ ಆಗಿ ಜುಲೈ 24ಕ್ಕೆ ಈ ಆಷಾಢ ಮಾಸ ಪೂರ್ಣಗೊಳ್ಳುತ್ತೆ. ಅದು ಭೀಮನ ಅಮಾವಾಸ್ಯೆ ದಿನ ಮುಗಿದು ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ. ಈ ಆಷಾಢ ಮಾಸದಲ್ಲಿ ನೀವು ಯಾವ ದೇವರಿಗೆ ಪೂಜೆಯನ್ನು ಮಾಡಬೇಕು ಅಂದರೆ ವಿಷ್ಣು ದೇವರಿಗೆ ಪೂಜೆಯನ್ನು ಮಾಡಬೇಕು, ಹಾಗೂ ಶಿವನನ್ನು ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ. ನಂತರ ಈ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು ಕೂಡ ತುಂಬಾ ವಿಶೇಷ. ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಸುಖ, ಸಮೃದ್ಧಿ, ಸಂತೋಷ ಎಲ್ಲವೂ ಕೂಡ ಲಭಿಸುತ್ತೆ. ಈ ಮಾಸದಲ್ಲಿ ನೀವು ಪ್ರತಿನಿತ್ಯ ಸ್ನಾನವನ್ನು ಮಾಡಬೇಕಾದ್ರೆ ಸ್ವಲ್ಪ ಗಂಗಾ ಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕಾಗತ್ತೆ. ತುಂಬ ಒಳ್ಳೆಯದು. ನಂತರ ನೀವು ಆದಷ್ಟು ಈ ಮಾಸದಲ್ಲಿ ದಾನ ಧರ್ಮಗಳನ್ನು ಮಾಡೋದು ಕೂಡ ತುಂಬಾ ಒಳ್ಳೆಯದು. ನಂತರ ಈ ಮಾಸದಲ್ಲಿ ಸೋಂಕು ಹರಡುವ ಸಾಧ್ಯತೆ ಜಾಸ್ತಿ ಇರೋದರಿಂದ ನೀವು ಶುದ್ಧ ಆಹಾರವನ್ನು ಸ್ವೀಕರಿಸಬೇಕಾಗತ್ತೆ. ಸಾತ್ವಿಕ ಆಹಾರ, ತರಕಾರಿ, ಸೊಪ್ಪು ಇಂಥದ್ದನ್ನು ನೀವು ಜಾಸ್ತಿ ಸೇವಿಸಬೇಕಾಗತ್ತೆ. ಇದರಿಂದ ನಿಮ್ಮ ಆರೋಗ್ಯ ಮೇಲೆ ಕೆಟ್ಟ ಪರಿಣಾಮ ಬೀಳೋದಿಲ್ಲ. ಈ ಆಷಾಢ ಮಾಸ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಆಶಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.